ಬಾತ್ರೂಮ್ಗೆ ಯಾರು ಜಾಸ್ತಿ ಮೊಬೈಲ್ ತಗೊಂಡು ಹೋಗೋದು? ಅವಿ ಆಕ್ಚುಲಿ ನಾವು ಈ ಇನ್ಸಿಡೆಂಟ್ ಹೇಳ್ಬೋದಿತ್ತಲ್ಲ, ನನಗೆ ನೆನಪೇ ಇರಲಿಲ್ಲ ಅವಿ. ವಾ ನೆನಪಿರ್ಲಿಲ್ಲ, ನೀನು ಆರಾಮಾಗಿದ್ಯಲ್ಲ ಅದಕ್ಕೆ ನೆನಪಿರ್ಲಿಲ್ಲ. ಪೆಟ್ಟಿದ್ದ ನಾನಲ್ಲ. ನೆಕ್ಸ್ಟ್ ಡೇನೇ ನಾಮಿನೇಟ್ ಮಾಡಿದ್ದೆ ನಾನು. ಆ ರೀಸನಿಗೆ ನಾಮಿನೇಟ್ ಮಾಡ್ಬಿಟ್ಟಿದ್ದೆ. ಅಲ್ಲೇ 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 ಏನು ಆಗಿಲ್ಲ. ನಾವು ಫಂಕ್ಷನ್ಸ್ ಎಲ್ಲ ಆಗ್ಬೇಕಾದ್ರೆ ನನ್ನ ಅಪ್ಪನ ಫ್ಯಾಮಿಲಿಗೆ ತಮಿಳು ಬರಲ್ಲ. ಅವರ ಮುಂದೆ ಬೈಬೇಕಂತ ಹೇಳಿದ್ರೆ ನಮ್ಮಮ್ಮ ತಮಿಳೇ ಬೈಯಲು ಬೈತಾ ಇದ್ದಿದ್ದು. ಗೀ ರೈಸ್ ಮತ್ತೆ ಕರಿ ಮಾಡ್ತಾಳೆ ಔಟ್ ಆಫ್ ದ ವರ್ಲ್ಡ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತೆ ಪ್ರೀತಿ. ಈ ಪ್ರೀತಿ ಪ್ಲೇಮ ಆಗ್ಬಿಡಿತ್ತ. ಈ ಪ್ರೀತಿ ಪ್ಲೇಮ. ಎಷ್ಟೋ ಜನ ಇನ್ನೇನು ಸೆಪರೇಟ್ ಆಗ್ಬೇಕು, ಅದು ಡೋಂಟ್ ಯೂಸ್ ದಟ್ ವರ್ಡ್. ಬಿಗ್ ಬಾಸ್ ಎಂಟರ್ ಆಗಿರೋ ದಿನ ನಾನು ಮೇನ್ ಡೋರ್ ಒಳಗಡೆ ಬರ್ಬೇಕಾದ್ರೆ ಮುಂದೆನೆ ಸಿಕ್ಕಿದ್ರು. ಮುಂದೆ ಸಿಕ್ಬಿಟ್ಟು ನೀವು ಏನಿಲ್ಲ ಬಿಡಿ ಅಂತೇಳಿ ಹೋಗ್ತಾ ಇರೋದಾ? ನಾನು ಯಾರಿಗೂ ಇದು ಮೆಂಟ್ಲು ಅಂತ ಫಸ್ಟ್ ಇಂಪ್ರೆಷನ್. ಬಟ್ ನಾನು ಯಾಕೆ ನಿಮ್ಗೆ ಹಂಗೆ ಹೇಳಿದೆ ಅಂತ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇಲ್ಲ ನನ್ನ ಮೆಂಟ್ಲ್ ಅಂತಾನೆ ಅನ್ಕೊಂಡ್ಬಿಟ್ಟೆ ಅಲ್ವಾ. ಇವಾಗ ನಾನು ಯಾಕೆ ಆ ಥರ ಹೇಳಿದೆ ಅಂದರೆ ನೀವು ಅಂತ ಹೇಳ್ಬಿಟ್ಟು ನಾನು ವಾಪಸ್ ಹೋಗ್ಬಿಟ್ಟೆ ಅಂದರೆ, ನನಗೆ ಸ್ಟೇಜ್ ಮೇಲೆ ಇವ್ರು ಪಿಕ್ಚರ್ಸ್ ತೋರಿಸಿದ್ರು, ಎಲ್ಲ ಸ್ಪೋರ್ಟ್ಸ್ ಪರ್ಸ್ನಾಲಿಟಿ ಪಿಕ್ಚರ್ಗಳು ತೋರಿಸಿದ್ರು. ನಂಗೆ ಗೊತ್ತಿರೋರ್ದೆಲ್ಲ ಹೇಳಿದ್ದೆ. ಅವಿ ನನಗೆ ಗೊತ್ತಿರಲಿಲ್ಲ, ನನಗೆ ಆ ಸ್ಪೋರ್ಟೇ ಗೊತ್ತಿರಲಿಲ್ಲ. ಸಾರಿ ಸರ್ ನಂಗೆ ಗೊತ್ತಿಲ್ಲ ಅಂತ ಸುದೀಪ್ ಸರ್ ಹತ್ರ ಹೇಳಿದೆ. ಸರ್ ಗೊತ್ತಿಲ್ಲ ಅಂತ. ಹೌದಾ ಸರಿ ಬಿಡಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬೇರೆ ಫೋಟೋಸ್ ತೋರಿಸಿದ್ರು. ಆಮೇಲೆ ನಾನು ಮನೆ ಒಳಗೆ ಬಂದಾಗ ಇವ್ರು ಅದೇ ಯೂನಿಫಾರ್ಮಲ್ಲಿ ಇದ್ದಾರೆ. ಅಂದರೆ ನಾನು ಯಾವ ಪಿಕ್ಚರ್ ನೋಡಿದೆ ಅದೇ ಯೂನಿಫಾರ್ಮಲ್ಲಿ ಇದ್ದಾರೆ. ನಾನು ಅದಕ್ಕೆ ಅದು ನೀವಾ ಅಂತ ಕೇಳಕ್ಕಂತ ಹೋದೆ. ಬಟ್ ದೆನ್ ಆಗಿಲ್ಲ ಅಂದ್ರೆ ಎಲ್ಲಿ ಬೇಜಾರಾಗ್ಬಿಡುತ್ತಲ್ವಾ, ಅದಕ್ಕೆ ಏನಿಲ್ಲ ಬಿಡಿ ಅಂತ ವಾಪಸ್ ಹೋಗ್ಬಿಟ್ಟೆ. ನೆಕ್ಸ್ಟ್ ಡೇನೇ ನಾಮಿನೇಟ್ ಮಾಡಿದ್ದೆ ನಾನು. ಆ ರೀಸನಿಗೆ ನಾಮಿನೇಟ್ ಮಾಡ್ಬಿಟ್ಟಿದ್ದೆ. ಬಟ್ ಅದೇ ಲಾಸ್ಟ್. ಆಮೇಲೆ ಯಾವತ್ತು ನಾಮಿನೇಟ್ ಮಾಡಿಲ್ಲ. ನಾನು ಒಂದ್ಸಲನೂ ಮಾಡಿಲ್ಲ. ಅಲ್ಲೇ 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 ಏನು ಆಗಿಲ್ಲ. ಓಕೆ, ಸೊ ದಿವ್ಯಾ ಅವರಿಗೆ ಎಷ್ಟು ತುಳು ಕಳ್ಸಿದೀರಾ? ಅವರಿಗೆ ತುಳು ಅವರಿಗೆ ತುಳು ಬರುತ್ತೆ. ಯಾಕಂತ ಹೇಳಿದ್ರೆ ಅವರು ಅವಳು PUC ಮಾಡಿದ್ದು ಬಂಡಾರ್ಕರ್ಸ್ ಅಲ್ಲಿ, ಕುಂದಾಪುರದಲ್ಲಿ. ಡಿಗ್ರಿ ಮಾಡಿದ್ದು ಮಂಗಳೂರಲ್ಲಿ, BSc ಮಾಡಿದ್ದು ಮಂಗಳೂರಲ್ಲಿ, ಅರೇನಾ ಅಲ್ಲಿ. ಅಂಚೆ ಹಿಂಗೆ ತುಳು ಪಾತ್ರೆ ಬರ್ಕೊಂಡು ಇನ್ಲೆನ್ಸ್ ಆತ್ ಬರ್ಪುಜಿ ಬಟ್ ಮ್ಯಾನೇಜ್ ಮಾಡ್ಕೊಳ್ಳಿ ಆತ್ ಪಾತ್ರೆ. ಅವು ನಾರ್ಮಲಿ ಮಾತಾಡ್ತಾರಲ್ಲ, ಅದೊಂಥರ ಬೇರೆ ಇನ್ಫ್ಲುಯೆನ್ಸ್ ಇದ್ದು ಮಾತಾಡ್ತಾರಲ್ಲ, ಹಾಗಿಲ್ಲ ಇದು. ಕರೆಕ್ಟಾಗಿ ನೀವು ಹೇಳಿದಾಗೆ ಊರಿನ ಇನ್ಫ್ಲುಯೆನ್ಸ್ ಇದೆ ಅದರಲ್ಲಿ. ಬಟ್ ಏನಾದ್ರೂ ಅರವಿಂದ್ ಅವರು ಹೇಳ್ಕೋಬೇಕು ಅಂತ ಹೇಳಿದಾಗ ಜಸ್ಟ್ ಏನಾದ್ರು ಗುಣಗ್ತಾ ಇದ್ರೆ, ಇವಾಗ ತುಳು ಬಂದಿಲ್ಲ ಅಂತ ಹೇಳಿದ್ರೆ ಹೇಳಂಗಿಲ್ಲ. ಅಲ್ಲ, ಹಾಗೆ ನನ್ನ ಹತ್ರ ಇನ್ನೊಂದು ಲ್ಯಾಂಗ್ವೇಜ್ ಇದೆ. ನಾನಾದ್ರೆ ತಮಿಳಲ್ಲಿ ಹೇಳ್ತೇನೆ. ನನಗೆ ನನ್ನ ಅಮ್ಮ ಬಂದು ಹುಟ್ಟಿದ್ ಮಾತ್ರ ಇಲ್ಲಿ, ಬೆಳೆದಿದ್ದೆಲ್ಲ ತಮಿಳ್ನಾಡಲ್ಲಿ. ಸೊ ಹಾಗೆ ನಮ್ಮ ಮನೆಯಲ್ಲಿ ನಾವು ಫಂಕ್ಷನ್ಸ್ ಎಲ್ಲ ಆಗ್ಬೇಕಾದ್ರೆ ನನ್ನ ಅಪ್ಪನ ಫ್ಯಾಮಿಲಿಗೆ ತಮಿಳು ಬರಲ್ಲ. ಅವರ ಮುಂದೆ ಬೈಬೇಕಂತ ಹೇಳಿದ್ರೆ ನಮ್ಮಮ್ಮ ತಮಿಳೇ ಬೈಯಲು ಬೈತಾ ಇದ್ರು. ಹಾಗೆ ನಾವು ತಮಿಳ್ ಕಲ್ತ್ಕೊಂಡಿದ್ವಿ. ಸೊ ಹಾಗೆ ನಂಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬರುತ್ತೆ. ತಮಿಳಲ್ಲಿ ಬರೀ ಸಾಪಡಾಚ ಅಷ್ಟೇ ಬರುತ್ತೆ. ನಾನೊಂದು ಬೆಸ್ಟ್ ಐಡಿಯಾ ಕೊಡ್ಲಾ? ಇವಾಗ ಅವ್ರು ಏನಾದ್ರು ತಮಿಳಲ್ಲಿ ಕೇಳಿದ್ರೆ ನೀವೊಂದು ಕೆಲಸ ಮಾಡಿ, ಇನ್ನೊಂದ್ಸಲ ಹೇಳಿ ಅಂತ ಹೇಳಿ. ಆ ಗ್ಯಾಪ್ ಅಲ್ಲಿ ಟ್ರಾನ್ಸ್ಲೇಟರ್ ಆನ್ ಮಾಡಿ. ಅಯ್ಯೋ ಸರಿ, ನಿಮ್ಮ ಈ ಒಂದು ಸಜೆಷನ್ ನಾನು ಪಾಲಿಸ್ತೀನಿ. ಬಿಕಾಸ್ ಇದು ನನಗೆ ವರ್ಕ್ ಆಗಿದೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಲೈಕ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ, ದೊಡ್ಡ ಮನೆಯಲ್ಲಿ ಇರ್ಬೇಕಾದ್ರೆ ಲೈಕ್ ಹಿಂಗೆಲ್ಲ ಇತ್ತು. ಹೊರಗಡೆ ಬಂದಾಗ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಎಲ್ಲ ನೋಡ್ಬಿಟ್ಟು? ಎಷ್ಟಂದರೆ ಇವಾಗ ನೆನೆಸ್ಕೊಂಡ್ರು ಸೋ ಓವರ್ವೆಲ್ಮಿಂಗ್. ಯಾಕಂದರೆ ಅಷ್ಟು ಪ್ರೀತಿ, ನಮ್ಮನ್ನು ಅಷ್ಟು ಇಷ್ಟಪಡ್ತಾರೆ ಜನ. ಈ ಥರ ನಾವು ಅಷ್ಟೊಂದು ಫ್ಯಾನ್ ಪೇಜ್ ಈ ಥರದ್ದೇನೋ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಗೆ ಆ್ಯಕ್ಚುಲಿ ಹೊರಗಡೆ ಈ ಥರ ಆಗ್ತಿದೆ ಅಂತಲೂ ಒಂದು ಐಡಿಯಾ ಇಲ್ಲ. ಬಟ್ ಹೊರಗಡೆ ಬಂದಮೇಲೆ ಓ ಮೈ ಗಾಡ್, ಐ ಥಿಂಕ್ ಆಮೇಲೆ ಎವ್ರಿ ಸೀಸನ್, ಇವಾಗ ಈ ಸೀಸನ್ ಆಯಿತು ಅಂದರೆ ನೆಕ್ಸ್ಟ್ ಸೀಸನ್ ಬರೋಷ್ಟೊತ್ತಿಗೆ ಎಲ್ಲ ಫೇಡ್ ಆಗಿಬಿಡುತ್ತೆ. ಈ ಫೆಬ್ ಅಂದರೆ ನಮ್ಮ 3 years ಆಗುತ್ತೆ. ಬಟ್ ಇವಾಗ್ಲೂ ಹೆಂಗೆ ಅಷ್ಟೇ ಕ್ರೇಜ್, ಇನ್ನೂ ಇನ್ಫ್ಯಾಕ್ಟ್ ಜಾಸ್ತಿ ಆಗ್ತಿದೆ, ಇನ್ನೂ ಸ್ಟ್ರಾಂಗ್ ಆಗ್ತಿದೆ. ನಾವೇ ಒಂಥರ ವಿ ಫೀಲ್ ರಿಯಲಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್. ಓಕೆ,
ಫೈನ್, ಸೂಪರ್. ಆಕ್ಚುಲಿ ವಿಷಯ ಏನು ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ನಾನು ಒಂದಷ್ಟು ಈವೆಂಟ್ ಗಳಿಗೆ ಅಂದ್ರೆ ಮಾತಾಡ್ಸಿದ್ರು. ರೀಸೆಂಟ್ ಆಗಿ ಒಂದು ಬೈಕರ್ಸ್ ಫೆಸ್ಟ್ ಆಗಿತ್ತು. ಹೌದು, ಬೈಕರ್ಸ್ ಫೆಸ್ಟ್ ಆಗ್ಬೇಕಾದ್ರೆ ಅವ್ರು ಬಂದು ಮಾತಾಡಿದ್ರು ಸ್ಟುಡಿಯೋದಲ್ಲಿ. ಅವಾಗ ಹೇಳಲ್ಲ ಬರ್ತಾ ಇದಾರೆ ಗೆಸ್ಟ್ ಅಂತ ಕೇಳಿದೆ. ಅದು ನಮ್ಮ ಬಿಗ್ ಬಾಸ್ ಜೋಡಿ ದಿವ್ಯ ಹುಡುಗ ಅರವಿಂದ್ ಕೆಪಿ ಬರ್ತಾ ಇದಾರೆ. ಆಮೇಲೆ ಇನ್ನೊಂದು ಯಾವ್ದೊಂದು ಇವೆಂಟ್ ನೋಡಿದೆ, ಅವ್ರು ಬರ್ತಾ ಇದಾರೆ. ಅಂಡ್ ಒನ್ ಆಫ್ ಮೈ ಫ್ರೆಂಡ್ ಆಯ್ತಾ, ಮೈಸೂರು ಆಂಕರ್ ಅವಳು. ಸೊ ಒಂದು ಮೂವಿ ಮಾಡ್ತಾ ಇದ್ದೀನಿ, ಜಸ್ಟ್ ಇದ್ ಮಾಡ್ತಾ ಇದ್ದೀನಿ. ಯಾವ್ದು ಮಾಡ್ತಾ ಇದ್ದೀರಾ ಇವಾಗ, ಏನ್ ಮಾಡ್ತಾ ಇದ್ದೀರಾ? ಅದೇ ಬಿಗ್ ಬಾಸ್ ಜೋಡಿ ಇದಾರಲ್ಲ. ಸೊ ಲೈಕ್ ಇವಾಗ ನೀವ್ ಹೇಳ್ದಂಗೆ 3 years ಆದ್ರೂನು ಇನ್ನೂ ಕೂಡ ಆ ಒಂದು ಇನ್ಫ್ಯಾಕ್ಟ್ ಅದು ಜಾಸ್ತಿನೇ ಆಗಿದೆ. ಸೊ ಇವಾಗ ಅರ್ಧಂಬರ್ಧ ಪ್ರೇಮ ಕಥೆಯಲ್ಲಂತೂ ಪ್ರೇಮ ಕಥೆ, ಹೆಸರು ಮಾತ್ರ ಅರ್ಧಂಬರ್ಧ ಪ್ರೇಮ ಕಥೆ, ಫುಲ್ ಫಿಲ್ಮೇ ತೋರಿಸ್ತೀವಿ ನಾವು. ಓಕೆ, ಸೂಪರ್. ಇವಾಗ ಇಬ್ರಿಗೂ ಒಂದಷ್ಟು ಪ್ರಶ್ನೆಗಳು. ಬಾತ್ರೂಮ್ಗೆ ಯಾರು ಜಾಸ್ತಿ ಮೊಬೈಲ್ ತಗೊಂಡೋಗೋದು? ನೀವು ತಗೊಂಡೋಗಲ್ವಾ? ನಾನು ತಗೊಂಡೋಗ್ತೇನೆ, ಬಟ್ ಇವರು ತಗೊಂಡೋಗ್ತಾರೆ. ಅಲ್ಲಿಗೆ ಈಕ್ವಲ್ ತಾನೆ, ಹಂಗೆ ಅವಾಗ ಇಬ್ರು ಅಂತ ಹೇಳೋದು. ಬೇರೆ ಆಪ್ಷನ್ ಹೌದು, ಏನು ಸುಳ್ಳೇನೋ ಹೇಳ್ತಾ ಇಲ್ಲ, ಬಟ್ ಏನಿದೆ ಅದನ್ನೇ ಹೇಳ್ತೀವಿ. ಬಟ್ ಇಬ್ರು ತಗೊಂಡು ಹೋಗ್ತೀವಿ, ಸೊ ಅದಕ್ಕೆ ಇಬ್ರು ಅಂತ ಹೇಳ್ತೀವಿ. ಲೈಕ್ ಇಬ್ರಲ್ಲಿ ಜಾಸ್ತಿ ರೀಲ್ಸ್ ನೋಡೋದು ಯಾರು? ಇವಳು ರೀಲ್ಸ್ ನೋಡೋದು ಇವಳೆ, ರೀಲ್ಸ್ ಮಾಡೋದು ಇವಳೆ. ನನ್ನ ಪ್ರೊಫೈಲಲ್ಲಿ ಏನೇನು ರೀಲ್ಸ್ ಇವಾಗ ನೋಡ್ತಾ ಇದ್ದೀರಾ ಅದೆಲ್ಲ ಇವಳು ಮಾಡಿಸಿರೋದು ಫೋರ್ಸ್ಫುಲಿ. ಯಾಕೆ ಗೊತ್ತಾ, ನಮ್ನ ಅಷ್ಟು ಇಷ್ಟಪಡೋ ಜನಗಳಿದ್ದಾರೆ. ಹೇಳ್ತಾ ಇದ್ದಾರೆ ನನ್ನೊಳಗಡೆ ಒಬ್ಬ ನಿರ್ದೇಶಕಿ ಇದ್ದಾಳೆ. ಅದು ಡೆಫಿನೆಟ್ಲಿ ನನ್ಗೆ ಇಷ್ಟ ಫ್ಯೂಚರ್ ಅಲ್ಲಿ. ಇವಾಗ ಅದ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಏನಂದ್ರೆ ಇವ್ರನ್ನ ನೋಡೋದಕ್ಕೆ ಅಂತ ಎಷ್ಟು ಜನ ಕಾಯ್ತಾ ಇರ್ತಾರೆ. ಅಂಡ್ ಅವ್ರ ಜೊತೆ ಕನೆಕ್ಟ್ ಆಗೋಕೆ ಅದೊಂದೇ ಪ್ಲಾಟ್ಫಾರ್ಮ್ ಇರೋದು, ಅದೊಂದು ಮೀಡಿಯಾ. ಸೊ ಇವ್ರು ಮಾಡಿ ಹಾಕಿದ್ರೆ ಅವ್ರು ಖುಷಿ ಪಡ್ತಾರೆ. ಸೊ ನಾನು ಇವ್ರಿಗೆ ಫೋರ್ಸ್ ಮಾಡಿಸಿ ಪ್ಲೀಸ್ ಮಾಡಿ ಅಂತ ಹಾಕ್ತಾರೆ. ಸೂಪರ್. ಸೊ ಯಾವತ್ತಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಕೊಂಡು ಇಷ್ಟು ಟೈಮ್ ವೇಸ್ಟ್ ಆಯ್ತಾ ಅಂತ ಅನ್ಸಿದ್ದಿದ್ಯಾ ಯಾವತ್ತಾದ್ರು? ಇಲ್ಲ, ನಾನು ಅಷ್ಟು ಎಂಗೇಜ್ ಆಗಲ್ಲ. ಅಂದ್ರೆ ಲೈಕ್ ಇವಾಗ ನೀವು ನೋಡ್ತಾ ಇರ್ತೀರಾ, ಅದು ಹೆಂಗೆ ಅಂತ ಹೇಳಿದ್ರೆ ಅದೊಂಥರ ಲೈಕ್ ಹಿಂಗೆ ನೋಡ್ತಾ ಇದ್ರೆ ಗೊತ್ತಾಯ್ತು, ಮೇಲೆ ಸ್ವೈಪ್ ಮಾಡ್ಕೊಂಡು ಹೌದು ಓ ಮೈ ಗಾಡ್ ರೀಲ್ಸ್ ನೋಡ್ತಾ ಇದ್ದ ನಾನು ಅಂತ ಇವಳಿಗಾಗಿರುತ್ತೆ, ಖಂಡಿತ ಆಗಿರುತ್ತೆ. ಇಲ್ಲ ಆತರ ಹಂಗ್ ನೋಡ್ತಾ ಇದ್ದೀನಿ ಅಂದ್ರೆ ಅವತ್ತು ಹತ್ರ ಏನೂ ಇಲ್ಲ ಅಂದ್ರೆ ಮಾತ್ರ, ಅಂದ್ರೆ ಆ ದಿವಸ ನಾನು ಫ್ರೀ ಇದೀನಿ ಅಂದಾಗ ಮಾತ್ರ ನಾನು ಆತರ ಹಂಗ್ ನೋಡಕ್ ಫ್ರೀ ಇರ್ತೀರಾ? ರೀಲ್ಸ್ ನೋಡೋದ್ರಲ್ಲಿ ಫ್ರೀ ಇದ್ದಾಗ ರೀಲ್ಸ್ ನೋಡಕ್ ಬಿಸಿ ಮಾಡ್ಕೋತೀನಿ. ಓಕೆ, ಇನ್ನೊಂದು ಪ್ರಶ್ನೆ ತುಂಬಾ ಜನ ಕೇಳಿದ್ರು, ಲೈಕ್ ಇವಾಗ ಬಿಗ್ ಬಾಸ್ ಅಲ್ಲಿ ಮನೆ ಒಳಗಡೆ ಇರ್ಬೇಕಾದ್ರೆ ಎಲ್ಲರೂ ಹೊರಗಡೆ ಜೋಡಿ ಅಂತ ಆಲ್ರೆಡಿ ತೀರ್ಮಾನ ಮಾಡ್ಬಿಟ್ಟಿದ್ರು. ನೀವು ಹೊರಗಡೆ ಬರೋಕ್ಕಿಂತ ಮುಂಚೆನೆ ತೀರ್ಮಾನ ಮಾಡಿದ್ರು. ಸೊ ಇದ್ರ ಬಗ್ಗೆ ಸುದೀಪ್ ಸರ್ ಏನಂದ್ರು? ಸುದೀಪ್ ಸರ್ ಇವಾಗ್ಲೂ ಟೀಸ್ ಮಾಡ್ತಾರೆ. ಬಟ್ ಅಂದರೆ ಎವ್ರಿ ಟೈಮ್ ಅವ್ರು ನಾವಿಬ್ರು ಚೆನ್ನಾಗಿದ್ದೀವ ಅಂತ ಹೇಳಿ ಮೇಕ್ ಶೋರ್ ಎವ್ರಿ ಟೈಮ್ ಅವ್ರು ಟೆಕ್ಸ್ಟ್ ಮಾಡ್ಬಿಟ್ಟು ಆರಾಮಾಗಿದ್ರ ಅನ್ನೋ ಥರ. ಬಟ್ ಇವತ್ತಿಗೂ ನಾವು ಅಲ್ಲಿ ಹೋದ್ರೆ ಎಲ್ಲ ಯಾವಾಗಲೂ ಟೀಸ್ ಮಾಡ್ತಿರ್ತಾರೆ. ಯಾವ ಥರ ಟೀಸ್ ಮಾಡ್ತಾರೆ ಅಂದರೆ, ನೀವಿಬ್ರು ಮದುವೆ ಆದ್ರೂ ಬರ್ತೀನಿ, ನಿಮ್ಮ ಮದುವೆಗೂ ಬರ್ತೀನಿ, ನಿಮ್ಮ ಮದುವೆಗೂ ಬರ್ತೀನಿ, ಸಪ್ರೇಟ್ ಬೇರೆ ಬೇರೆ ಮದುವೆ ಆದ್ರೂ ನಾನು ಬರ್ತೀನಿ ಅಂತ ಆ ಥರ ಟೀಸ್ ಮಾಡ್ತಾ ಇರ್ತಾರೆ. ಯಾ, ಅದಕ್ಕೊಂದು ಬೆಸ್ಟ್ ಐಡಿಯಾ ಇದೆ ಸರ್. ಬನ್ನಿ, ಮಂಗಳೂರಲ್ಲಿ ಮದುವೆ, ಬೆಂಗಳೂರಲ್ಲಿ ರಿಸೆಪ್ಷನ್. ಇವರು ಏನೋ ಒಂದು ಕೊಟ್ಟಿರೋದು ಮರೆಯಕ್ ಆಗದಿರೋ ಅಂತದ್ದು. ಅವಿನಾ? ಐ ಥಿಂಕ್ ಅವ್ರು ಕೊಡೋ ಓಕೆ ಅವರು ನನಗೆ ಕೊಡೋ ಅಟೆನ್ಷನ್ ನಾನು ಹೇಳ್ತೀನಿ. ಏನಂದ್ರೆ ಒಳಗಿದ್ದಾಗ ಓಕೆ ಏನು ಫೋನ್ ಗೀನಿಲ್ಲ, ಅಲ್ಲ ಬೇರೆ ಫ್ಯಾಮಿಲಿ ಇರಲ್ಲ, ಇವರೊಬ್ರು ಯಾರೋ ನನಗೆ ವೆಲ್ ವಿಷರ್ ಅಂತ ಅನ್ಸುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ಈಸಿ, ಒಳಗೆ ಈಸಿ. ಬಟ್ ಹೊರಗಡೆ ಬಂದಾಗ ಇಟ್ ಇಸ್ ನಾಟ್ ಈಸಿ, ಬಿಕಾಸ್ ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಫ್ರೆಂಡ್ಸ್, ಫ್ಯಾಮಿಲಿ, ಫೋನ್, ಈ ಥರದ್ದೆಲ್ಲ. ಬಟ್ ಹೊರಗಡೆ ಬಂದಮೇಲೂ ಇನ್ನೂ ಸ್ಟ್ರಾಂಗರ್ ಆಗಿ ಅವ್ರು ನನ್ನ ಜೊತೆ ಕನೆಕ್ಟ್ ಆದರೂ ಬಿಟ್ಟರೆ, ಅದಕ್ಕೆ ಅವ್ರು ನಂಗೆ ಕೊಡೋ ಅಟೆನ್ಷನ್ ಮತ್ತು ಅವ್ರು ನನ್ನ ಪ್ರಿಯಾರಿಟೈಸ್ ಮಾಡೋದು ಮತ್ತು ಕೇರ್ ಮಾಡೋದು, ಇದೆಲ್ಲ ಐ ಥಿಂಕ್ ಅದು ಮೋಸ್ಟ್ ಪ್ರೆಷಿಯಸ್. ಮರೆಯೋಕ್ಕೆ ಆಗದಿರುವಂಥದ್ದು ಅವಳಲ್ಲ ಪ್ರೀತಿ, ಮತ್ತೆ ಒಳ್ಳೆ ಊಟ. ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಗೀ ರೈಸ್ ಮತ್ತೆ ಕರಿ ಮಾಡ್ತಾರೆ, ಔಟ್ ಆಫ್ ದ ವರ್ಲ್ಡ್. ನಾನೇನು ಹೇಳೋದು ಗೊತ್ತಾ, ಎಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತೆ ಪ್ರೀತಿ ಮತ್ತೆ ಕೈಗುಣ
ಕೈಗುಣ ಆಯ್ತು ಅಲ್ಲಿಗೆ. ಸೊ ಇವಾಗ ಲೈಕ್ ಈ ಸಿನಿಮಾ ಕಡೆ ಬರೋದಾದ್ರೆ, ಸೊ ಸಿನಿಮಾ ಶೂಟಿಂಗ್ ಲೊಕೇಶನ್ ಅಲ್ಲಿ ಈಗ ತುಂಬಾ ಕಡೆ ಹೋಗಿದ್ದೀರಾ ಅಂತ ಹೇಳಿದ್ರಿ. ಸೊ ಏನಾದ್ರು ಮರೆಯೋಕೆ ಆಗಿರುವಂತ ಇನ್ಸಿಡೆಂಟ್ ಆಗಿದೆಯಾ? ಆಕ್ಚುಲಿ ನಮ್ಗೆ ಹೆಂಗಿತ್ತಂದ್ರೆ ಇವಾಗ ಒಂದ್ ಲೊಕೇಶನ್ ಅಲ್ಲಿ ನಾವು ಶೂಟ್ ಮಾಡ್ತೀವಿ, ಅಲ್ಲಿಂದ ಬೇರೆ ಲೊಕೇಶನ್ ಶಿಫ್ಟ್ ಇದ್ರೆ ನಮ್ಗೆ ಹೆಂಗಿರ್ತಿತ್ತಂದ್ರೆ ನೀವಿಬ್ರು ಬೈಕಲ್ಲೇ ಬಂದ್ಬಿಡಿ, ನಾವು ಮಾಂಟೇಜ್ ಶೂಟ್ ಮಾಡ್ಕೊಂಡು ಹೋಗೋಣ ತರ ಹಂಗಿತ್ತು. ಹಾ ಅಂದ್ರೆ ಇಮ್ಯಾಜಿನ್ ನಮಗೆ ಫುಲ್ ಜರ್ನಿ ಒಂಥರ ಅಲ್ಲಿ ನಮ್ಗೆ ಫನ್ನೂ ಇತ್ತು, ಜೊತೆಗೆ ನಾವು ಶೂಟು ಮಾಡ್ತಾ ಇದ್ವಿ. ಮತ್ತೆ ನಾವು ಅಲ್ದೇ ಇರೋ ಕ್ಯಾರೆಕ್ಟರ್ಸ್ ನಾವು ಪ್ಲೇ ಮಾಡ್ತಾ ಇದ್ವಿ. ಇವ್ರು ಸ್ವಲ್ಪ ಸಿಮಿಲರ್ ಇದೆ, ನಾನಂತೂ ಫುಲ್ ಕೆಲವೊಂದು ಕ್ವಾಲಿಟಿ ಸಿಮಿಲರ್ ಇದೆ. ಅವ್ರ ಕ್ಯಾರೆಕ್ಟರ್ ತುಂಬಾ ಪಾಸಿಟಿವ್ ಸಿನಿಮಾದಲ್ಲಿ. ನಾನು ಕಾಂಟ್ರಾಸ್ಟ್ ಪ್ಲೇ ಮಾಡ್ತಿದ್ದೆ, ಅದೊಂಥರ ಇಟ್ ವಾಸ್ ವೆರಿ ಒಂಥರ ಭಾರಿ ಮಜಾ ಇತ್ತು. ಮತ್ತೆ ಸೆಟ್ ಆಲ್ರೆಡಿ ನನಗೆ ಹುಲಿರಾಯ ಟೀಮೇ ಆಲ್ಮೋಸ್ಟ್ ಅಲ್ಲಿದ್ರು, ಸೊ ನನಗೆ ಆಲ್ರೆಡಿ ನಂಗೆ ಕಂಫರ್ಟಬಲ್ ಇತ್ತು ಸೆಟ್ ಆ್ಯಂಡ್ ಅರವಿಂದ್. ಅದಕ್ಕೆ ಎಲ್ಲೋ ಒಂಥರ ಮನೇಲೇ ಇರೋ ಥರ, ಅಂದರೆ ಯಾರೂ ಹೊಸಬ್ರು ತನ್ನ ಫೀಲಿಂಗ್ ಇರ್ತಿರ್ಲಿಲ್ಲ ಅದೊಂದು. ಆಮೇಲೆ ಡೈಲಾಗ್ಸ್ ಹೇಳೋದಕ್ಕೆ ತುಂಬ ಮಜಾ ಇರ್ತಿತ್ತು, ಯಾಕಂದರೆ ನಮ್ಮ ಸರ್ ಎಕ್ಸ್ಟ್ರೀಮ್ಲಿ ಅದೊಂಥರ ಅಷ್ಟು ಫ್ರೆಶ್ನೆಸ್ ಹೆಂಗೆ ಅಂತಲೇ. ಯಾಕಂದರೆ ಎಲ್ಲರೂ ಇವಾಗ ಹಾರ್ಟ್ನ ನಾವು ಪೂಜೆ ಮಾಡ್ತೀವಿ, ಅಂದರೆ ಪೂಜೆ ಅಂದರೆ ಆ್ಯಸ್ ಅನ್ ಲವ್, ಅದು ಅಷ್ಟೊಂದು ವ್ಯಾಲ್ಯೂ ಇದೆ. ನಮ್ಮ ಸರ್ ಹೇಳ್ತಾರೆ ದಿಸ್ ಹಾರ್ಟ್ ಇಸ್ ಓವರ್ ರೇಟೆಡ್ ಮ್ಯಾನ್ ಅಂತ. ಹಾರ್ಟ್ ಇರೋದು ಲವ್ ಮಾಡಕ್ಕಲ್ಲ, ಬಾಡಿಗೆ ಬ್ಲಡ್ ಸಪ್ಲೈ ಮಾಡಕ್ಕೆ ಅಂತ. ಈ ಟ್ಯಾಂಜೆಂಟ್ ಅಲ್ಲೂ ನೋಡ್ಬೋದು ಅನ್ನೋ ತರದ್ದು ಸುಮಾರು ಇದು. ನಾನು ಎಲ್ಲ ನೋಡಿದ್ದೀನಿ, ನನ್ನ ಹೃದಯನ ನಿಂಗೆ ಕೊಟ್ಟಿದ್ರೆ ಮತ್ತೆ ನೀನ್ ನೆನಕಿದ್ಯಾ? ಹೌದು ಹೌದು. ಸೊ ಡೈಲಾಗ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು, ಆ ಕಾನ್ವರ್ಸೇಷನ್ನೇ ನಮಗೆ ಓಕೆ ಈ ತರ ಅಂತ. ಅದು ಇದೆಲ್ಲ ಬಿಟ್ಟು ಇನ್ನೊಂದು ಮರೆಯಕ್ಕೆ ಆಗದಿರೋ ಅಂತ ಒಂದು ಇನ್ಸಿಡೆಂಟ್ ಇದೆ. ನಮ್ಗೆ ಕೊಪ್ಪದಲ್ಲಿ ಶೂಟ್ ಇತ್ತು, ಕೊಪ್ಪದಿಂದ ರಿಟರ್ನ್ ಬರ್ಬೇಕು. ಹೌದು, ಶೃಂಗೇರಿ ಕೊಪ್ಪ. ಹೌದು ಕರೆಕ್ಟ್. ಕೊಪ್ಪದಿಂದ ರಿಟರ್ನ್ ಬರ್ಬೇಕಾದ್ರೆ ತೀರ್ಥಹಳ್ಳಿ ಬರೀ 30 ಕಿಲೋಮೀಟರ್ ಅಲ್ವಾ ಅಲ್ಲಿಂದ. ಸೊ ತೀರ್ಥಹಳ್ಳಿ ಹೋಗಿ ಬರೋಣ ಅಂತ ಬೈಕಲ್ಲಿ ಹೋಗಿದ್ದದ್ದು ಆಯ್ತಾ. ಬೈಕಲ್ಲಿ ಹೋಗಿ ಅಲ್ಲಿಂದ ಇನ್ನೇನು ಹೊರಟ್ವಿ, ಇವರ ಮನೇಲಿ ಊಟ ಎಲ್ಲ ಮಾಡಿ ಅಲ್ಲಿ ಮಾತಾಡ್ಸ್ಕೊಂಡು ಹೊರಟ್ವಿ. ಆಗುಂಬೆ ಇನ್ನೇನು ಅಪ್ರೋಚ್ ಮಾಡ್ತಾ ಇದೀವಿ, ಮಳೆ. ಎಂತ ಮಳೆ ಅಂದ್ರೆ ಆಗುಂಬೆಯಿಂದ ಹೆಬ್ರಿ ತನಕ ಫುಲ್ ಒದ್ದೆ. ಅಂದ್ರೆ ಅದು ಎಷ್ಟು ಜೋರಾಗಿ ಬರ್ತಿದೆ, ಇಷ್ಟು ದೊಡ್ಡ ಹನಿ ಕಣ್ಣೇ ಬಿಡಕ್. ಹೆಲ್ಮೆಟ್ ಎಲ್ಲ ಹಾಕಿದ್ವಿ, ಆದ್ರೂ ಹೆಲ್ಮೆಟ್ಗೆ ಇಷ್ಟು ದೊಡ್ಡ ಹನಿ ಬೀಳ್ತಾ ಇದೆ. ರಾತ್ರಿ ಕಾಣಿಸ್ತಾನೆ ಇಲ್ಲ, ನೈಟು ಬಂದ್ ಗಾಡಿ ನಿಲ್ಸಿದ್ರೆ ಸುರ್ರ ನೀರ್ ಇಳಿತಾ ಇದೆ, ಅಷ್ಟು ಮಳೆ. ನಾನ್ ಫುಲ್ ಮಜಾ ಮಾಡ್ದೆ ಆಯ್ತಾ, ಮಳೆಯಲ್ಲಿ ಗಾಡಿಲಿ ಸಕ್ಕದಾಗಿತ್ತು ಅಂತ. ಪಾಪ ಇವ್ರು ಕಷ್ಟಪಟ್ಬಿಟ್ಟು ಓಡಿಸ್ತಾ ಇದ್ರು. ಮಜಾ ಮುಂದೆ ನಾನೇ ಎಲ್ಲ ಪೆಟ್ಟು ತಿಂತಿರೋದು, ಇವ್ರು ಹಿಂಗೆ ಮುದುಡ್ಕೊಂಡ್ಬಿಟ್ಟಿದ್ದಾರೆ ಹಿಂದೆ ನನ್ನಿಂದೆ. ಘಾಟ್ ಬೇರೆ ಆಯ್ತಾ, ಘಾಟಲ್ಲಿ ಕಾಣ್ತಾನೆ ಇಲ್ಲ, ಎಲ್ಲ ಕಡೆ ನೀರು. ಅದೊಂದು ಮರೆಯಕ್ಕಾಗದಂತ ಒಂದು ಇನ್ಸಿಡೆಂಟ್. ಹೌದು, ಲೈಟು ಇನ್ನೂ ಗ್ಲೇರ್ ಆಗುತ್ತೆ, ವಿಂಡ್ಶೀಲ್ಡ್ ಅಲ್ಲಿ ಫುಲ್ ನೀರು, ಎಲ್ಲ ನಾಲ್ಕಾಗಿ ಡಿಸ್ಟಾರ್ಟ್ ಆಗಿ ಕಾಣ್ತಾ ಇದೆ. ಸ್ವಲ್ಪ ಓಪನ್ ಮಾಡಿದ್ರೆ ಇಷ್ಟಿಷ್ಟ ಹನಿ ಮೂಗೊಳಗಡೆ ಮುಖಕ್ಕೆ ಬೀಳ್ತಾ ಇದೆ, ಫುಲ್ ಇಳಿದ್ಮೇಲೆ ಕೆಂಪು ಪೆಟ್ಟಿನ್. ಅಯ್ಯೋ ಇದನ್ನ ಆಕ್ಚುಲಿ ಶೂಟ್ ಮಾಡ್ಬೇಕಲ್ವಾ, ಎಂತ ಚಂದ ಇದೆ ಇದು. ಇವರು ಬೇರೆ ಸ್ವಲ್ಪ ನಾನು ಹೇಳ್ದೆ ಬೇಡ ಅಂತ, ನೀನ್ ಕೇಳಿಲ್ಲ ಅಂತ ನಾನು ಅದ. ಬಟ್ ಆ ಮಳೆ ಮತ್ತೆ ಆ ಫುಲ್ ಕರ್ವ್ಸ್ ಅಲ್ವಾ, ಘಾಟನ್ನ ನಿಮ್ಗೆ ಗೊತ್ತು ಹೇಗಿರುತ್ತೆ ಅಂತ. ಅಂಡ್ ಫುಲ್ ಜೋರ್ ಮಳೆ, ನನಗೆ ಒಳ್ಳೆ ಅದೋ ಫಿಲ್ಮ್ ಶೂಟಿಂಗ್ ಆದಾರ ಇದು, ನಂಗೆ ಭಾರಿ ಮಜಾ ಮಾಡಿದೆ ನಾನು. ಕಷ್ಟ ಅಡ್ವೆಂಚರ್ ಹೋದಂಗೆ. ಇಲಿ ಸಂಕಟ ಬೆಕ್ಕಿಗೆ ಏನ್ ಗೊತ್ತು ಅಂತಾರಲ್ಲ ಆ ತರ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ಕರೆಕ್ಟ್, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಆಕ್ಚುಲಿ ಇದನ್ನ ನಾನು ಕೂಡ ಅನುಭವಿಸಿದ್ದೀನಿ. ಐ ಥಿಂಕ್ ನಾನು ಸಾಗರದಿಂದ ಬರ್ಬೇಕಾದ್ರೆ ನೈಟ್ ಒಂದು 7:30 ಜೋರ್ ಮಾಡಿ, ಅದು ಬರೀ ಹುಲಿಕಲ್ ಘಾಟಲ್ಲಿ ಬಂದಿದ್ದು. ಅಲ್ಲಿ ಇದು ಸಹ ಸೇಮ್ ಟೈಮ್, ಸೇಮ್ ಒಂದು ಟೆಂಪಲ್ ಇಂದ ಕೆಳಗಡೆ ಅಲ್ಲೊಂದು ಕವ್ ಬರುತ್ತೆ, ದೊಡ್ಡ ಕವ್ ಬರುತ್ತೆ. ಸೈಡಲ್ಲಿ ಪ್ರೊಟೆಕ್ಷನ್ ಏನೂ ಇಲ್ಲ. ನಾನ್ ಬೈಕ್ ಟರ್ನ್ ಮಾಡಿದೀನಿ, ಟರ್ನ್ ಮಾಡಿ ಎದುರುಗಡೆ ಒಂದು ಗಾಡಿ ಬಂತು, ಸ್ವಲ್ಪ ಮುಂದೋಗಿ ನಿಲ್ಲಿಸ್ದೆ. ನಿಲ್ಸಿ ಹಿಂಗ್ ನೋಡ್ತೀನಿ, ಒಂದ್ ಸ್ವಲ್ಪ ದೂರದಲ್ಲಿ ಫುಲ್ ಡೀಪ್ ಇದೆ. ಓ ಮೈ ಗಾಡ್. ಹೌದು, ಸಿಕ್ಕಾಪಟ್ಟೆ ಕಷ್ಟ ಮಳೆ ಬಂದಾಗ ರೈಡ್ ಮಾಡೋದು. ಹೌದು, ಆಕ್ಚುಲಿ ನಾವು ಈ ಇನ್ಸಿಡೆಂಟ್ ಹೇಳ್ಬೋದಿತ್ತಲ್ಲ, ನಿನ್ ನೆನಪೇ ಇರ್ಲಿಲ್ಲ ಅವಿ. ನೆನಪಿರ್ಲಿಲ್ಲ, ನೀನ್ ಆರಾಮಾಗಿದ್ಯಲ್ಲ ಅದಕ್ಕೆ ನೆನಪಿರ್ಲಿಲ್ಲ. ಪೆಟ್ಟಿನ ನಾನಲ್ಲ. ಲೈಕ್ ಈಗ ಸಿನಿಮಾ ಸೆಟ್ ಅಲ್ಲಿ ಯಾರು ಜಾಸ್ತಿ ಕಾಲ್ ಎಳಿತಾ ಇದ್ದಿದ್ದು? ಇವರೆಲ್ಲ, ಇವರು ಮತ್ತೆ ಅರವಿಂದ್ ಸರ್ ಮತ್ತೆ ನಮ್ DOP ಸರ್. ಆಕ್ಚುಲಿ ಇನ್ಫ್ಯಾಕ್ಟ್ ಎಲ್ಲ ಸೆಟ್ ನಮ್ದೊಂದು ಸ್ವಲ್ಪ ಮೇಲ್ ಡಾಮಿನೇಟೆಡ್ ಸೆಟ್ ಆಯ್ತಾ. ನಾನು ಅದನ್ನೆಲ್ಲ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಟೀಸ್ ಮಾಡ್ತಾರೆ.
ಅದು ಬೇಕು, ಯಾಕಂದ್ರೆ ಮಹಿಳಾ ಪ್ರಧಾನ ದೇಶದಲ್ಲಿ ಪುರುಷ ಪ್ರಧಾನ ಸೆಟ್ ಇರಬೇಕು. ಮಹಿಳಾ ಪ್ರಧಾನ ದೇಶ ಅಂತ ಹೇಳ್ತಾ ಇದ್ದೀರಾ? ನಮ್ಮದು ಎಂತ ಮಹಿಳಾ ಪ್ರಧಾನ ದೇಶ, ಹೌದು ಲೇಡೀಸ್ ಫಸ್ಟ್ ಅಂತಾನೆ. ಹೌದು ಕರೆಕ್ಟ್. ಇಲ್ಲ ಹಾಗೆಲ್ಲ ಏನಿಲ್ಲ, ಸೌಕರ್ಯಗಳೆಲ್ಲ ಫಸ್ಟ್ ಅವರಿಗೆ ಹೋಗ್ತಿದ್ದದ್ದು, ನಾವೆಲ್ಲ ಲಾಸ್ಟ್. ಬಸ್ ಉಚಿತ ಉಂಟು. ಹೌದು ನಮ್ಗೆ ಏನಿಲ್ಲ, ನಾವು ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಬಟ್ ಅದು ಈಕ್ವಲ್ ಆಗಿರ್ಬೇಕು, ಇವ್ರ ಮೇಲೆ ಇರ್ಬಾರ್ದು ಅವ್ರ ಮೇಲೆ ಇರ್ಬಾರ್ದು ಅಂತ ಇಸ್ ವಾಟ್ ಐ ಥಿಂಕ್. ಪರವಾಗಿಲ್ಲ ಬಿಡಿ, ದುಡ್ಡು ಕೊಟ್ಟು ಬನ್ನಿ ಬಸ್ಸಲ್ಲಿ. ಓಕೆ, ಸೊ ಇವಾಗ ಸೆಟ್ ಅಲ್ಲಿ ಏನೆಲ್ಲ ಕಾಲು ಎಳಿತಾ ಇದ್ರು? ಇವಾಗ ಏನಂದ್ರೆ ಒಂದು ಶಾಟ್ ಓಕೆ ಆಗ್ಬಿಟ್ಟಿರುತ್ತೆ ಆಯ್ತಾ, ಆ ಶಾಟ್ ಓಕೆ ಆಗಿರುತ್ತೆ, ಅದು ನನಗೆ ಗೊತ್ತಿರಲ್ಲ ಅದು ಓಕೆ ಆಗಿದೆ ಅಂತ. ಇವರೆಲ್ಲ ಅಲ್ಲೇ ಸಿಗ್ನಲ್ ಅಲ್ಲಿ ಹೆಂಗೋ ಮಾತಾಡ್ಕೊಂಡು ಬಿಟ್ಟಿರ್ತಾರೆ, ಬೆಟರ್ ಒನ್ ಮೋರ್ ಅಂತ ನಮ್ಮ ಅರವಿಂದ್ ಸರ್ ಹೇಳ್ತಾರೆ. ಓಕೆ ಸರಿ ಅಂತ ನಾನು ಫುಲ್ ಸೀರಿಯಸ್ ಆಗಿ ಓಕೆ ನೆಕ್ಸ್ಟ್ ಮತ್ತೊಂದು ಟೇಕಿಗೆ ಅಂತ ರೆಡಿ ಆಗಿರ್ತೀನಿ. ಇವರು ಅವ್ರು ಹೇಳೋ ಡೈಲಾಗ್ ಬಿಟ್ಟು ಇನ್ನೇನೋ ಹೇಳ್ಬಿಟ್ಟಿರ್ತಾರೆ. ಸರ್ ಕಟ್ ಹೇಳಲ್ಲ. ನನಗೆ ಇವಾಗ ನಾನು ನೆಕ್ಸ್ಟ್ ಡೈಲಾಗ್ ಹೇಳ್ಬೇಕಾ, ಇವ್ರು ಆಲ್ರೆಡಿ ರಾಂಗ್ ಹೇಳ್ತಿದ್ದಾರೆ, ಇವ್ರು ಯಾಕಿತ್ತು ಆ ಥರದ್ದೆಲ್ಲ. ಅಂದರೆ ಸುಮ್ಮನೆ ನಾನು ಅಂದ್ರೂ ಹೆಂಗೋ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡೋದು, ಆಮೇಲೆ ಎಲ್ಲ ಸೇರ್ಬಿಟ್ಟು ನಾಗಾಡ್ಬಿಡೋದು. ಅಥವಾ ಅದೆಲ್ಲ ರೆಕಾರ್ಡ್ ಇದೆ, ಅದೆಲ್ಲ ಇವಾಗ ಸಿನಿಮಾದ ಟೈಟಲ್ ಎಂಡ್ ಕಾರ್ಡ್ ಅಲ್ಲಿ ಬರುತ್ತೆ. BTS ಇನ್ನೊಂದು ಯಾವುದೋ ಒಂದ್ಸತಿ ಬಂದ್ಬಿಟ್ಟು ಹಿಂಗೆ ನನಗೆ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ರು, ನಾನು ಸರ್ ಅಂತ, ಅಂದರೆ ನೀವು ಕಟ್ಟೆ ಹೇಳ್ತಿಲ್ಲ ಇದು ರಾಂಗ್ ಅನ್ನೋದಲ್ಲ ಆ ಥರದ್ದೆಲ್ಲ. ಆಮೇಲೆ ಹಿಂದೆಯಿಂದ ನಾವು ಕಾಡಲ್ಲೆಲ್ಲ ಸ್ವಲ್ಪ ಜಾಸ್ತಿ ಶೂಟ್ ಮಾಡಿದ್ವಲ್ಲ, ಬಂದ್ಬಿಟ್ಟಿದ್ರೆ ಏನೋ ಕಚ್ಚೋ ಥರ ಹಿಂಗೆ ಮಾಡೋದು. ನಾನು ಕಾಲ ಕೆಳಗಡೆ ಹೀಗೆ ಹೋಗಿ ನಾಯಿ ಬಾಯಿ ಥರ ಹಿಂಗೆ ಅಂದ್ಬಿಡೋದು, ಎಲ್ಲ ಎದ್ದು ಓಡೋ. ತುಂಬಾ ಏನಿದೆ ಜೋಕ್ ಅನ್ಸಿದೆ, ಬಟ್ ಆ ಮೊಮೆಂಟ್ ಅಲ್ಲಿ ಹೆಂಗಾಗುದ್ ಗೊತ್ತಾ, ಆ ಥರ ಎಲ್ಲ ತುಂಬಾ ಮಾಡ್ತಾ ಇದ್ರು. ಅಂಡ್ ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ರಿ ನೀವು, ಲೈಕ್ ಸೆಟ್ ಅಲ್ಲಿ ಏನಾದ್ರೂ ಒಂದು ಬೆಳಗ್ಗೆ ಏನಾದ್ರೂ ಒಂದು ಮಿಸ್ಟೇಕ್ ಆದ್ರೆ ಇಡೀ ದಿನ ಅದನ್ನೇ ಹಿಡ್ಕೊಳ್ಳೋದು. ಯಾಕೆ ಕೇಳ್ತೀರಾ, ಅದು ಅದೇ ಗಾಜಿಂಗ್ ತರ. ಯಾರು ಒಬ್ರು ಗಾಜ್ ಮಾಡ್ಬಿಟ್ರೆ ಮುಗಿತದೆ, ಆಮೇಲೆ ಡೇ ಗಾಜಿಂಗ್. ಯಾರು ಫಸ್ಟ್ ಮಾಡ್ಬಿಡ್ತಾರೆ ಅಂದ್ರೆ ಇವಾಗ ಈ ಬುಕ್ ಬ್ರಿಂಜಾಲ್ ಅಂತ ಹೇಳಿದ್ನ, ಅದು ಬ್ರುಕ್ ಬ್ರಿಂಜಾಲ್ ಆಗ್ಬಿಡುತ್ತೆ. ದಿಸ್ ಲವ್ ವಿಚ್ ಇಸ್ ಈ ಪ್ರೀತಿ, ದಿಸ್ ಲವ್ ವಿಚ್ ಇಸ್ ಈ ಪ್ರೇಮ, ದಿಸ್ ಅಂಡ್ ಆಲ್ ಬುಕ್ ಬ್ರಿಂಜಾಲ್ ಅಂತ. ಅದು ಬ್ರುಕ್ಕಿ ಇವಳು ಹೇಳೋದು. ಅಯ್ಯೋ ನಾನು ಇನ್ನೊಂದ್ಸತಿ ಈ ಪ್ರೀತಿ ಪ್ರೇಮ ಆಗ್ಬಿಡಿತ್ತ, ಈ ಪ್ರೀತಿ ಪ್ರೇಮ ಅದನ್ನ ಇಟ್ಟಿದ್ದ ದಿವಸ ಇಟ್ಕೊಂಡ್ಬಿಡ್ತಾರೆ ಆಯ್ತಾ. ಅದೊಂದು ಟ್ರೆಂಡ್. ಅದು ಎಲ್ಲಿ ತನಕ ಬಂದಿದೆ ಅಂದ್ರೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ನಮ್ ಸರ್ ಮಾತಾಡ್ತಾ ಮಿಸ್ ಆಗಿ ಬ್ರುಕ್ ಬ್ರಿಂಜಾಲ್ ಅಂದ್ಬಿಟ್ರು. ಅವ್ರು ಅಲ್ಲೇ ನಿಲ್ಸಿ ನಮ್ ಕಡೆ ನೋಡಿದ್ರು, ಅಂದ್ರೆ ಇಲ್ಲೂ ಹಿಂಗ್ ಮಾಡ್ಬಿಟ್ಟೆ ಅಂತ. ಸೊ ಆತರ ಮಜಾ ಆಯ್ತು. ನೈಸ್. ಅಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ ಇದ್ದಾರೆ. ಸೊ ಇಬ್ರಿಗೂ ಅದು ಲೈಕ್ ಫಾಲೋವರ್ಸ್ ಇದ್ದಾರೆ, ಬಟ್ ಅಂದ್ರೆ ಈಗ ಫಾಲೋವರ್ಸ್ ಇಂದ ಅಥವಾ ಫ್ಯಾನ್ಸ್ ಇಂದ ಮರೆಯಕ್ ಆಗ್ತಿರುವಂತದ್ದು ಏನಾದ್ರು ಸಿಕ್ಕಿದೆಯಾ? ಎಲ್ಲದು ಎವ್ರಿಥಿಂಗ್ ಇಸ್ ಅನ್. ಆತರ ಏನಾದ್ರು ಒಂದು ಗಿಫ್ಟ್ ಏನಾದ್ರು? ಹೌದು. ನಾನು ನನ್ನ ತಮ್ಮನೇ ಹಾಕ್ಸ್ಕೊಳ್ಳಲ್ಲ, ನನ್ನ ತಮ್ಮಂಗೆ ಹಾಕ್ಸ್ಕೊಳ್ಳೋ ಅಂದ್ರೆ ನನ್ನ ತಮ್ಮನೇ ಹಾಕ್ಸ್ಕೊಳ್ಳಲ್ಲ, ಬಟ್ ನಮ್ಮ ಫ್ಯಾನ್ಸ್ ಹಾಕ್ಸ್ಕೊಂಡಿದ್ದಾರೆ. ಅದು ಐ ಥಿಂಕ್ ಅದಕ್ಕಿಂತ ಅಲ್ಟಿಮೇಟ್ ಇನ್ನೇನಿದೆ ಅಲ್ವಾ. ಯಾರೋ ಅದು ಫಾರ್ ಲೈಫ್ ಅದೇ ಒಂದ್ಸರಿ ಟ್ಯಾಟೂ ಹಾಕ್ಸ್ಕೊಂಡೆ. ಒಬ್ರು ಅವ್ರ ಟೈಮನ್ನು ನಮ್ಮ ಮೇಲೆ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಅವ್ರು ಆ ಥರ ಇನ್ವೆಸ್ಟ್ ಮಾಡ್ತಾರೆ ಅವ್ರ ಟೈಮ್ನ. ಮತ್ತೆ ಈ ಥರ ಅವರ ಮಕ್ಕಳಿಗೆ ನಮ್ಮ ಹೆಸರಿಟ್ಟಿದ್ದಾರೆ. ಹೌದು, ಎಷ್ಟೋ ಜನ ಇನ್ನೇನು ಸೆಪರೇಟ್ ಆಗಬೇಕು, ಅದು ಡೋಂಟ್ ಯೂಸ್ ದಟ್ ವರ್ಡ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.